ಮಳೆ ಬಾರದೆ ಬೆಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಅತಿವೃಷ್ಟಿಯಾಗಿ ಬೆಳೆದ ಬೆಳೆಯನ್ನ ನಷ್ಟ ಮಾಡಿಕೊಂಡು ರೈತರು ಕಂಗಾಲಾಗಿದ್ದಾರೆ. ಆದ್ರೆ ಇಲ್ಲೊಬ್ಬ ರೈತ ಮಾತ್ರ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಘಮಘಮಿಸೋ ಹೂವಿನ ಕೃಷಿ ಮಾಡ್ತಾ ಲಕ್ಷಾಂತರ ಆದಾಯವನ್ನ ಗಳಿಸ್ತಾ ನೆಮ್ಮದಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಯಾರಪ್ಪ ಅದು ಅಂತ ಅಪರೂಪದ ರೈತ ಅಂತೀರಾ? ಈ ಸ್ಟೋರಿ ನೋಡಿ. ಗೊಮ್ಮಟನಗರಿ ಹಾಸನದಲ್ಲಿ ಹೆಚ್ಚಿನ ರೈತರು ಸಾಂಪ್ರದಾಯಿಕ ಬೆಳೆಗಳಾದ ತೆಂಗು ಹಾಗೂ ಶುಂಠಿಯಂತಹ ಬೆಳೆಗಳನ್ನ ಬೆಳೀತಿದ್ದಾರೆ. ಆದ್ರೆ ಇಲ್ಲೊಬ್ರು ರೈತರಿದ್ದಾರೆ. ಇವರು ತುಂಬಾನೇ ಡಿಫರೆಂಟ್. ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿರುವ ಇವರು ಬಂಗಾರದಂತಹ ಬೆಳೆಯನ್ನ ಬೆಳೆದು ಇಡೀ ಕೃಷಿ ಸಮುದಾಯವೇ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ತರಗತಿ ಫೇಲ್ ಆಗಿರುವ ಇವರು ಕೃಷಿ ಸಹವಾಸ ಸಾಕಪ್ಪ ಅಂತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟ ಇರಲಿಲ್ಲ. ನಾನು ಏನಾದ್ರೂ ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮರಳಿ ಊರಿಗೆ ಬಂದು ಗುಲಾಬಿ ಕೃಷಿ ಮಾಡಲು ಮುಂದಾಗಿ ಇಂದು ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ಗುಲಾಬಿ ಎಲ್ಲ ನಾವು ಮೊದಲು 1.5 ವರ್ಷ ಆಯಿತು ಹಾಕಿ. 1.5 ವರ್ಷದಿಂದ ತಮಿಳ್ನಾಡಿಂದ ತಂದು ನಾವು ಸೊಸಿನ. ನಮಗೆ ಸೊಸಿ ಒಂದು 25 ರೂಪಾಯಿ 26 ರೂಪಾಯಿ, ಇಲ್ಲಿ ಬರೋದ್ರೊಳಗೆ 30 ರೂಪಾಯಿ ಬೀಳ್ತು. ಒಂದು 2-2.5 ತಿಂಗಳು ಗಿಡ ಆವಾಗಲೇ ಹೂವು ಬಿಡ್ತಿತ್ತು. ಒಂದು 2-2.5 ತಿಂಗಳು ಹೂವು ಕಿತ್ತಾಕ್ತು, ಮೊಗ್ಗುನೆಲ್ಲ ಒಂಚೂರು ಗಿಡ ಸ್ಟ್ರೆಂತ್ ಆಗಲಿ ಅಂತ. ಆಮೇಲೆ ನಮಗೆ ಇವಾಗಲೇ 1-1.5 ವರ್ಷದಿಂದ ನಮಗೆ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಕುಯ್ತೀವಿ ನಾವು. ಒಂದು 40-50 kg 60 kg ಹೂವು ಮಾರ್ಕೆಟಿಗೆ ಹಾಕ್ತಾಯಿದ್ದೀವಿ. ದಾಮೋದರ್ ಗುಲಾಬಿ ಕೃಷಿ ಮಾಡುವುದಕ್ಕೂ ಮುಂಚೆ ದಪ್ಪ ಮೆಣಸಿನಕಾಯಿ ಕೃಷಿ ಮಾಡ್ತಿದ್ರು. ಆದ್ರೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಗಿಡಗಳನ್ನ ಸರಿಯಾಗಿ ಸಂರಕ್ಷಣೆ ಮಾಡದೆ ಇರೋದ್ರಿಂದ ಗಿಡಗಳಿಗೆ ರೋಗ ಬಂದು ಸಂಪೂರ್ಣವಾಗಿ ಬೆಳೆ ನಾಶವಾಗಿ ನಷ್ಟವನ್ನ ಅನುಭವಿಸಿದ್ರು. ಇದರಿಂದ ಎದೆಗುಂದದ ದಾಮೋದರ್ 2 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಈ ಗುಲಾಬಿ ಗಿಡಗಳನ್ನ ತಂದು ನಾಟಿ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ. ಒಂದು ಗಿಡಕ್ಕೆ 30 ರೂಪಾಯಿ ಕೊಟ್ಟು 1 ಎಕರೆಯಲ್ಲಿ ಗುಲಾಬಿ ಗಿಡವನ್ನ ನಾಟಿ ಮಾಡಿದ್ದಾರೆ. ಈ ಗುಲಾಬಿ ಗಿಡವು ನೆಟ್ಟ 1 ತಿಂಗಳಲ್ಲೇ ಹೂವನ್ನ ಬಿಡಲು ಪ್ರಾರಂಭ ಮಾಡುತ್ತೆ. ಆದ್ರೆ ಮೊದಲು 3 ತಿಂಗಳು ಹೂವನ್ನ ಮೊಗ್ಗಿನಲ್ಲಿಯೇ ಕಿತ್ತಾಕಿ ಗಿಡವು ಶಕ್ತಿಯುತವಾಗಿ ಮತ್ತು ದೊಡ್ಡದಾಗಿ ಬೆಳೆಯುವಂತೆ ನೋಡಿಕೊಂಡಿದ್ದಾರೆ. ಗಿಡದಿಂದ ಗಿಡಕ್ಕೆ ಹಾಗೂ ಒಂದು ಹೂವಿನ ಸಾಲಿನಿಂದ ಮತ್ತೊಂದು ಹೂವಿನ ಸಾಲಿಗೆ 5 ಅಡಿ ಅಂತರವಿರುವಂತೆ ನಾಟಿ ಮಾಡಿದ್ದಾರೆ. ಗುಲಾಬಿ ಗಿಡವನ್ನ ನಾಟಿ ಮಾಡುವುದಕ್ಕೂ ಮುನ್ನ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿದ ನಂತರ ಮಣ್ಣಿಗೆ ಗೊಬ್ಬರವನ್ನ ಮಿಶ್ರಣ ಮಾಡಿದ 20 ದಿನಗಳ ನಂತರ ಮೆರಾಬಲ್ ತಳಿಯ ಗುಲಾಬಿ ಗಿಡವನ್ನ ನಾಟಿ ಮಾಡಿದ್ದಾರೆ. ಇನ್ನು ಈ ಕೆಂಪು ಹಳದಿ ಗುಲಾಬಿ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಈ ಗುಲಾಬಿ ಗಿಡಗಳಿಗೆ ಯಾವುದೇ ರೀತಿಯಾದ ರೋಗಗಳು ಬಾರದಂತೆ ತಡೆಗಟ್ಟಲು ಕಾಲಕಾಲಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಹೂವಿನ ಗುಣಮಟ್ಟವನ್ನ ಕಾಯ್ದುಕೊಂಡಿದ್ದಾರೆ. ಗುಲಾಬಿ ನಾವು ಒಂದು ಸಾಲಿಂದ ಸಾಲಿಗೆ 6-6.5 ಅಡಿ ಜಾಗ ತಗೊಂಡಿದ್ದೀವಿ. ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರದಲ್ಲಿ ಹಾಕಿದ್ದೀವಿ. ಇವಾಗ ನಮಗೆ 1-1.5 ವರ್ಷ 2 ವರ್ಷ ಬಿಟ್ಟಾದ್ಮೇಲೆ ಕಟಿಂಗ್ ಮಾಡಿಸ್ಬೇಕು. ಇವಾಗ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಗುಲಾಬಿಯಿಂದ ಒಳ್ಳೆ ಅಧಿಕ ಆಗ್ತಿದೆ. ಔಷಧಿ ನಾವು ಪ್ರತಿ ವಾರಕ್ಕೆ 15 ದಿವಸಕ್ಕೆ ಒಂದ್ಸತಿ ಹೊಡಿತೀವಿ. ಯಾವ್ದಾರ ಇವಾಗ ಒಂದು ಫಂಗಿಸೈಡು ಎಲೆ ಚುಕ್ಕಿ ರೋಗ ಬಂದಿದ್ದಕ್ಕೆ, ಆಮೇಲೆ ಹುಳಗಳು ಕಡಿತಾರೆ. ರೋಸ್ಗೆ ಇರುತ್ತಲ್ಲ, ಕೆಲವೊಂದು ಹುಳಗಳು ಅಟ್ಯಾಕ್ ಆಗ್ತವೆ. ಯಾವ್ದಾರ ಒಂದು ಉಳುದ್ದು ಪ್ರತಿಯೊಂದು ಔಷಧಿದು ನಮಗೆ ಒಂದೊಂದ್ಸತಿ 500 ರೂಪಾಯಿಂದ ಔಷಧಿ ಸಿಗುತ್ತೆ. ಒಂಚೂರು ಜಾಸ್ತಿ ಹುಳಗಳು ಏನಾರ ಶೀತಾಂಶ ಇದ್ದು ಹುಳಗಳು ಜಾಸ್ತಿ ಆಯ್ತು ಅಂದರೆ 1,000-1,500 ಔಷಧಿ ಹೊಡಿಬೇಕಾಗತ್ತೆ. ನಾವು ವಾರಕ್ಕೊಂದ್ಸತಿ ಯಾವುದೇ ರೀತಿ ಹುಳ ಇರಲಿ ಇಲ್ದವಲ್ಲಿ ರೋಗ ಬಂದಿರಲಿ ವಾರಕ್ಕೊಂದ್ಸತಿ ನಾವು ಸ್ಪ್ರೇ ಕೊಟ್ಟು